ಈ ಗಿಲ್ಟ್ ಫೀಲಿಂಗು, ವರಿಯಿಂಗು, ಆಂಗರ್ ಇದೆಲ್ಲ ನಮಗೆ ಸೊಲ್ಯೂಷನ್ಸ್ ಕೊಡಲ್ಲ. ಇದು ಏನಾಗುತ್ತೆ ಅಂದ್ರೆ ಇನ್ನೂ ಅಡ್ಡಗಳ ಜಾಸ್ತಿ. ಥಿಂಕ್ ಮಾಡಿ ಅಂದ್ರೆ ಥಾಟ್ಸ್ ಮಾತ್ರ ಇರಬೇಕು, ಎಮೋಷನ್ಸ್ ಇರಬಾರ್ದು. ಸ್ಟ್ರಾಟಜಿಕ್ ಥಿಂಕಿಂಗ್ ಅಂತಾರೆ ಅದನ್ನ. ಥಿಂಕಿಂಗ್ ಅನ್ನೋದು ನಾವು ಡೆವಲಪ್ ಮಾಡ್ಕೋಬೇಕು. ಬಿ ಎ ಮಾಸ್ಟರ್ ಅಂತಾರೆ. ಮಾಸ್ಟರ್ ಅಂದ್ರೆ ಯಾರು? ಅವರಾಗಿ ಥಿಂಕ್ ಮಾಡೋರೆ ಮಾಸ್ಟರ್. ಪ್ರತಿಯೊಂದಕ್ಕೆ ಆನ್ಸರ್ ಬೇರೆಯೊಬ್ರು ಕೊಡಬೇಕು, ಡೈರೆಕ್ಷನ್ ಬೇರೆಯೊಬ್ರು ಕೊಡಬೇಕು, ಗೋಲ್ಸ್ ಬೇರೆಯೊಬ್ರು ಕೊಡಬೇಕು. ಅವ್ರು ಹೇಳಿದ್ರೆ ನಾನು ಮಾಡ್ತೀನಿ ಅಂದ್ರೆ ನೀವು ಥಿಂಕ್ ಮಾಡ್ತಾ ಇಲ್ಲ, ಬೇರೊಬ್ರು ಥಾಟ್ ಕೆಳಗೆ ನೀವಿದ್ದೀರಿ. ಅವಾಗ ನೀವು ಮಾಸ್ಟರ್ ಆಗಲ್ಲ, ಸ್ಲೇವ್ ಆಗ್ತೀರಿ. ಎಲ್ಲರ ಹತ್ರನೂ ಇನ್ಫಾರ್ಮೇಶನ್ ತಗೊಂಡು ಡೆಸಿಷನ್ ನೀವು ತಗೋಬೇಕು, ನೀವು ಥಿಂಕ್ ಮಾಡಬೇಕು. ವಾಟ್ ಶುಡ್ ಐ ಡೂ, ವಾಟ್ ಶುಡ್ ಐ ನಾಟ್ ಡೂ, ಏನ್ ಮಾಡಬೇಕು ಮಾಡಬಾರ್ದು ನಾವೇ ಡಿಸಿಷನ್ ತಗೋಬೇಕು. ಇನ್ಫ್ಲೂಯೆನ್ಸ್ ಮಾಡೋದು ತುಂಬಾ ಇರ್ತಾರೆ, ಮತ್ತೆ ಪದೇ ಪದೇ ಹೇಳೋರು ಎಷ್ಟೋ ಜನ ಬರ್ತಾರೋ. ನಿಮ್ಮ ಡೆಸಿಷನ್ ಇನ್ಫ್ಲೂಯೆನ್ಸ್ ಮಾಡೋರು ಬರ್ತಾರೆ. ಬಟ್ ಏನೇ ಆದ್ರೂ ಡೆಸಿಷನ್ಸ್ ಇಮಿಡಿಯೇಟ್ ಕೊಡಬೇಡಿ. ವೆಯ್ಟ್ ಮಾಡಿ, ಒಂದು 2 ನಿಮಿಷ 3 ನಿಮಿಷ ಇಲ್ಲ 2 ದಿವಸ ಟೈಮ್ ತಗೊಂಡು ಪ್ರಾಪರ್ ಆಗಿ ಥಿಂಕ್ ಮಾಡಿ ಟೇಕ್ ದ ಡೆಸಿಷನ್.